ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಕಾಂಗ್ರೆಸ್ ಏನು ಮೆಜಾರಿಟಿ ಮೂಲಕ ಅಧಿಕಾರವನ್ನ ಹಿಡಿದ್ರೂ ಕೂಡ ಅಧಿಕಾರ ಹಿಡಿದಾಗಿನಿಂದ ಇಲ್ಲಿ ತನಕ ಚರ್ಚೆ ಆಗ್ತಾ ಇರೋದು ಒಂದೇ ಒಂದು ವಿಚಾರ, ಸಿಎಂ ಬದಲಾವಣೆಯ ವಿಚಾರ, ಪವರ್ ಶೇರಿಂಗ್ ವಿಚಾರ. ಜೊತೆಗೆ ಈಗ ಇತ್ತೀಚೆಗೆ ಅತಿ ದೊಡ್ಡ ಟ್ರೆಂಡ್ ಆಗಿರೋದು ನವೆಂಬರ್ಗೆ ಅತಿ ದೊಡ್ಡ ಕ್ರಾಂತಿಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗ್ಬಿಡುತ್ತೆ ಅಂತ KN ರಾಜಣ್ಣ ಅವರ ಹೇಳಿದ್ದ ಭವಿಷ್ಯ ನಿಜಕ್ಕೂ ನಿಜ ಆಗ್ಬಿಡುತ್ತಾ? ಪವರ್ ಶೇರಿಂಗ್ ಮಾತುಕತೆ ಹೈಕಮಾಂಡ್ ಮಟ್ಟದಲ್ಲೇ ಆಗಿಬಿಟ್ಟಿದ್ರೆ ಈ ನವೆಂಬರ್ ಬರ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು. ಆದ್ರೆ ನಾನು ಕೆಳಗಿಳಿಯಲ್ಲ, ಪೂರ್ಣಾವಧಿ ತನಕ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಕೂತ್ಕೊಂಡು ಒಂದು ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗಬಹುದು ನವೆಂಬರ್ ಸೆಪ್ಟೆಂಬರ್ ವೇಳೆಗೆ ಅಂತ. ಸೆಪ್ಟೆಂಬರ್ ಬದಲು ನವೆಂಬರ್ನಲ್ಲೇ ಕ್ರಾಂತಿ ಆಗ್ಬಿಡುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಸತ್ಯವಾಗೇ ಬಿಡುತ್ತಾ KN ರಾಜಣ್ಣ ಅವರು ಹೇಳಿರುವ ಭವಿಷ್ಯ? ಸೆಪ್ಟೆಂಬರ್ ಬದಲು ನವೆಂಬರ್ನಲ್ಲೇ ಕ್ರಾಂತಿಗೆ ಕಾಂಗ್ರೆಸ್ ಸಾಕ್ಷಿ ಆಗುತ್ತಾ? ನವೆಂಬರ್ನಲ್ಲೇ ಕುರ್ಚಿ ಫೈಟ್ಗೆ ತೆರೆ ಬೀಳಬಹುದಾ ಅನ್ನೋದು ಪ್ರಶ್ನೆ. ಡಿಸಿಎಂ DK ಶಿವಕುಮಾರ್ಗೆ ಸಿಕ್ಕಿದೆಯಾ ಹೈಕಮಾಂಡ್ನಿಂದಲೇ ಶುಭ ಸೂಚನೆ? ಹೈಕಮಾಂಡ್ ಆದೇಶಕ್ಕೆ ಕಾಯ್ತಿದ್ದಾರೆ ಕನಕಪುರ ಬಂಡೆ ಅನ್ನೋದರ ಡೀಟೇಲ್ಸ್ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಪವರ್ ಶೇರಿಂಗ್ ನ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನವೆಂಬರ್ ವೇಳೆಗೆ ಯಾವ ಕ್ರಾಂತಿ ಆಗಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಕಾರಣ ಸಿಎಂ ವಿಚಾರಕ್ಕ, ಸಂಪುಟ ಸರ್ಜರಿಯ, ಈ ರೀತಿಯ ಪ್ರಶ್ನೆಗಳಿತ್ತು. ಬಟ್ ಬಹುತೇಕ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೆರೆ ಬೀಳೋ ಸಾಧ್ಯತೆ ನವೆಂಬರ್ ವೇಳೆಗೆ. ಅಲ್ಲಿಗೆ KN ರಾಜಣ್ಣ ಅವರು ಹೇಳಿರುವಂತಹ ಭವಿಷ್ಯ ಸತ್ಯ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಹಾಗಾದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ಕನಕಪುರ ಬಂಡೆಗೆ ಹೈಕಮಾಂಡ್ ಕೊಟ್ಟಿರುವಂತಹ ಆಶ್ವಾಸನೆ ಏನು? ನಿಜಕ್ಕೂ ಸಿಎಂ ಆಗೇ ಬಿಡ್ತಾರಾ ಇದೇ ಅವಧಿಗೆ? DK ಶಿವಕುಮಾರ್ ಸೆಪ್ಟೆಂಬರ್ ಬಳಿಕ ರಾಜ್ಯದಲ್ಲಿ ಜೋರಾಗುತ್ತೆ ನವೆಂಬರ್ ಕ್ರಾಂತಿ. ದೆಹಲಿಯಲ್ಲಿ ಮತ್ತೆ ಹೈಕಮಾಂಡ್ ಜೊತೆ DK ಶಿವಕುಮಾರ್ ಅವರು ಚರ್ಚೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ದೆಹಲಿಯಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಡಿಸಿಎಂ DK ಶಿವಕುಮಾರ್ ಅವರ ಚರ್ಚೆ. ಸಿದ್ದರಾಮಯ್ಯ ಜೊತೆಗಿತ್ತುಕೊಂಡೇ ಸಿಎಂ ಪಟ್ಟಕ್ಕೆ ಏರೋದಕ್ಕೆ DK ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಅಂತ. ಹೀಗಾಗಿ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮಾತಿಗೂ ಓಕೆ ಅಂತಿದ್ದಾರಂತೆ ಡಿಸಿಎಂ. ಹೈಕಮಾಂಡ್ ಮೂಲಕವೇ ಬದಲಾವಣೆಯ ಸೂಚನೆ ಕೊಡಿಸ್ಬಿಡ್ತಾರಾ DK ಶಿವಕುಮಾರ್? ಹೈಕಮಾಂಡ್ ಆದೇಶದ ನೆಪ ಹೇಳಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಹೈಕಮಾಂಡ್ ಸಿಎಂ ಬದಲಾವಣೆ ಬಯಸಿದ್ರೆ ಅವಕಾಶ ಸಿಗೋ ಭರವಸೆ DK ಶಿವಕುಮಾರ್ ಅವರಿಗಿದೆ. ಹೀಗಾಗಿ ತಮ್ಮ ಪರ ಬ್ಯಾಟ್ ಬೀಸೋದಕ್ಕೆ ನಾಯಕರಿಗೂ DK ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಈಗ ಕುರ್ಚಿಗಾಗಿ ಹಠಕ್ಕೆ ಬಿದ್ರೆ ಸಮಸ್ಯೆ ಆಗುತ್ತೆ. 2028ಕ್ಕೆ ನಾನೇ ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಬಿಟ್ಟಿದ್ದಾರೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಪರಮೇಶ್ವರ್. ಹೀಗಾಗಿ DK ಶಿವಕುಮಾರ್ ಅವರು ಇಲ್ಲೆಲ್ಲ ಮಾತಾಡೋದು ಬೇಡ, ಓಪನ್ ಆಗಿ ಸ್ಟೇಟ್ಮೆಂಟ್ಗಳು ಬೇಡ, ಅಸಮಾಧಾನಗಳನ್ನ ತೋರಿಸೋದು ಬೇಡ, ಬದಲಾಗಿ ಹೈಕಮಾಂಡ್ ಮೂಲಕವೇ ಒಂದು ಗಟ್ಟಿ ಸಂದೇಶವನ್ನ ರವಾನೆ ಮಾಡಿಸ್ಬಿಡೋಣ ಅನ್ನೋ ನಿಟ್ಟಿನಲ್ಲೇ DK ಶಿವಕುಮಾರ್ ಅವರು
ವರಿಷ್ಠರ ಜೊತೆಗಿದ್ದುಕೊಂಡೇ ವರಿಷ್ಠರ ಮೇಲೆ ಒತ್ತಡ ತಂದು ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಹೈಕಮಾಂಡ್ ಮಟ್ಟದಲ್ಲೇ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಜಸ್ಟ್ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಬಿಡ್ತಾರೆ ಅನ್ನುವಂತಹ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಕಾರಣ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಕೆಲವರು ಟವಲ್ ಹಾಕಿ ಕೂತ್ಕೊಂಡಿದ್ದಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಸೆಯ ಕನಸುಕೊಂಡಿದ್ದಾರೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಸದ್ಯ ಕೆಪಿಸಿಸಿ ಪಟ್ಟದ ಮೇಲೆ ಆಸೆ ಇತ್ತು. ಬಟ್ ಯಾಕೆ ಕೆಪಿಸಿಸಿ ಪಟ್ಟ ಬೇಡ ಬಿಡಿ ಸಿಎಂ ಆಗ್ಬಿಡೋಣ ಅನ್ನುವಂಥ ಇಂಗಿತವನ್ನ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತ ಬಳಗದಲ್ಲೇ ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಪರಮೇಶ್ವರ್ ಅವರು ಅವರವರ ಕಿತ್ತಾಡಿದ್ರೆ ಅವರವ್ರ ಮಧ್ಯೆ ಒಪ್ಪಂದ ಆಗ್ಬಿಟ್ರೆ ನಾವೆಲ್ಲ ಯಾಕಿರ್ಬೇಕು ಪಕ್ಷದಲ್ಲಿ ಅನ್ನುವಂಥ ಅಸಮಾಧಾನಗಳನ್ನ ಈ ಹಿಂದೆಯೂ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದನ್ನ ಗಮನಿಸಿದ್ವಿ. ಅಲ್ಲಿಗೆ ಪರಮೇಶ್ವರ್ ಅವರ ಮನಸ್ಸಲ್ಲೂ ಕೂಡ ಸಿಎಂ ಗಾದಿಯ ಕನಸಿದೆ. ಹಂಗಾಗಿ ರಾಜ್ಯ ಮಟ್ಟದಲ್ಲೇ ಮಾತಾಡಿದ್ರೆ ಈ ವಿಚಾರಗಳು ಚರ್ಚೆಯಾದ್ರೆ ನನ್ನ ಕನಸಿಗೆ ಪೆಟ್ಟು ಬೀಳಬಹುದು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಪ್ರಯತ್ನ ಮಾಡೋಣ ಬಿಡು ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಂಗೆ ಕಾಣಿಸುತ್ತೆ. ಹಾಗಾಗಿ ರಾಜ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಮಟ್ಟದಲ್ಲೇ ವೈಲೆಂಟ್ ಆಗಿ ಒತ್ತಡ ತಂದು ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಸತತವಾಗಿ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ಯಾಕೆ ಸಿದ್ದರಾಮಯ್ಯನವರ ಬದಲಾವಣೆ ಆಗ್ಬಿಟ್ರೆ ಸಿಎಂ ಕುರ್ಚಿಯಿಂದ ಕೆಳಗಿಡ್ಬಿಟ್ರೆ ಇನ್ನೂ ಕೆಲವರು ಸಿಎಂ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡವರು ಇವರೆಲ್ಲ ಸತೀಶ್ ಜಾರಕಿಹೊಳಿ ಇನ್ನುಳಿದಂತೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಮ್ಮ ಅಸ್ತಿತ್ವ ಏನು, ನಮ್ಮನ್ನೆಲ್ಲ ಹೇಗೆ ನಡೆಸ್ಕೊಳ್ಬಹುದು ರಾಜ್ಯದಲ್ಲಿ ಅಥವಾ ಪಕ್ಷದಲ್ಲಿ, ಇಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಅವರ ಆಪ್ತ ಬಳಗದಲ್ಲಿದ್ದವರನ್ನ ಕಾಡ್ತಾ ಇದೆ. ಹಾಗಾಗಿ ಹೇಗಾದ್ರೂ ಪಟ್ಟು ಮಾಡಿ ನಮ್ಮಲ್ಲೇ ಯಾರಾದ್ರೂ ಒಬ್ರು ಸಿಎಂ ಆಗ್ಬಿಡ್ಲಿ, ಇಲ್ಲ ಅಂದ್ರೆ ಉನ್ನತ ಹುದ್ದೆಯಲ್ಲಿ ಕೂರಿಸ್ಬೇಕು ಅನ್ನುವಂಥ ಡಿಮ್ಯಾಂಡ್ಗಳಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಮಾತಾಡಿ ಚರ್ಚೆ ಮಾಡೋದು ಬಿಟ್ಟು ಹೈಕಮಾಂಡ್ ಮಟ್ಟದಲ್ಲೇ ಒತ್ತಡ ತಂದು ಸಿಎಂ ಪಟ್ಟವನ್ನ ತಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದು ಮಾಹಿತಿ.